ಕಿರಗೂರಿನ ಗಯ್ಯಾಳಿಗಳು ಅಧ್ಯಾಯ 10. ಪೊಲೀಸರು ಕಿರಗೂರಿನ 3-4 ಮನೆಯವರನ್ನು ಸ್ಟೇಷನ್ಗೆ ಕರೆದೊಯ್ದದ್ದು ಸುತ್ತಮುತ್ತಲಿನವರಿಗೆಲ್ಲ ಗೊತ್ತಾದರೂ ಏನೋ ವಿಚಾರಣೆಗೆ ಕರೆದೊಯ್ದಿರಬಹುದೆಂದು ಅವರು ತಿಳಿದರೆ ಹೊರತು ಲಾಕಪ್ಪಿಗೆ ಹಾಕುತ್ತಾರೆಂದು ತಿಳಿಯಲಿಲ್ಲ. ಅವರಿಗೆ ಜಾಮೀನು ಕೊಟ್ಟು ಬಿಡಿಸಿಕೊಂಡು ಬರಬೇಕಾದ ಪ್ರಮೇಯ ಇದೆಯೆಂದು ತಿಳಿದಿದ್ದರೆ ಕೊನೆ ಪಕ್ಷ ಅವರ ಎಂಡರುಗಳ ಕಡೆಯವರಾದರೂ ತಮ್ಮ ಜಾಮೀನು ಪಹಣಿ ತೆಗೆದುಕೊಂಡು ಅವರಿಗೆ ಜಾಮೀನು ಕೊಡಲು ಮುಂದಾಗುತ್ತಿದ್ದರೇನೋ. ಆ 5 ಜನಕ್ಕೂ ಕಪಾಳಕ್ಕೆ ಹೊಡೆದು ಎಚ್ಚರಿಕೆ ಹೇಳಿ ಮಧ್ಯರಾತ್ರಿ ಹೊರದಬ್ಬಿದಾಗ ಅವರಿಗೆ ತಾವು ಹೇಳಿಕೊಳ್ಳುವವರಿಲ್ಲದ ಅನಾಥರೆಂಬ ಭಾವನೆ ಉಂಟಾಗಿತ್ತು. ಕಾರಣವಿಲ್ಲದೆ ಸಂಭವಿಸಿದ ದುರಂತವಾದ್ದರಿಂದ ಇದೊಂದು ರೀತಿ ವಿಧಿ ತಮ್ಮ ಹಣೆಯಲ್ಲಿ ಬರೆದದ್ದು ಎಂದು ಅಂದುಕೊಂಡರು. ಇನ್ನೊಮ್ಮೆ ಒಲೆಯರ ತಂಟೆಗೆ ಹೋದರೆ ಅನ್ಟಚಬಿಲಿಟಿ ಕೇಸ್ ಹಾಕಿ 1 ವರ್ಷ ಜೈಲಿಗೆ ಹಾಕಿಸ್ತೇನೆಂದು ಅವರನ್ನು ಸ್ಟೇಷನ್ನಿಂದ ಹೊರದಬ್ಬುತ್ತಾ ಇನ್ಸ್ಪೆಕ್ಟರ್ ಗರ್ಜಿಸಿದ್ದರೆ ಅವರು ಗ್ರಾಮ ಸೇವಕನ ಬೋರ್ಡು ಕಿತ್ತಿದ್ದರಿಂದಲೇ ತಮಗೆ ಈ ಪಾಡು ಎಂದು ತಿಳಿಯುತ್ತಿದ್ದರೋ ಏನೋ. ಈಗ ತಮ್ಮೂರಿನ ಹರಿಜನರೇ ತಮ್ಮ ಮೇಲೆ ಏನೋ ಪುಕಾರು ಕೊಟ್ಟಿರಬಹುದೆಂದು ಅನುಮಾನದ ರೇಖೆ ಅವರಲ್ಲಿತ್ತು. 10 ಮೈಲು ಗದ್ದೆ ಬೈಲಿನ ಇಬ್ಬನಿಯಲ್ಲಿ ಪಂಚೆಯೆಲ್ಲ ಒದ್ದೆ ಮಾಡಿಕೊಂಡು ಚಳಿಯಲ್ಲಿ ನಡೆದು ಬರುತ್ತಾ 5 ಈ ಗುಮಾನಿಯ ಬಗ್ಗೆಯೇ ಮಾತನಾಡಿದರು. ಗದ್ದೆ ತೆವರಿಯ ಅಂದಾಜು ಗೊತ್ತಾಗದೆ ಎತ್ತೆತ್ತಲೋ ಕಾಲು ಹಾಕಿ ಅನೇಕ ಸಾರಿ ಗದ್ದೆ ಕೆಸರಿಗೆ ಮುಗ್ಗರಿಸಿ ಬಿದ್ದು ಎದ್ದಿದ್ದರು. ಬಿದ್ದು ಎದ್ದುದಕ್ಕೋ ಚಳಿಗೋ ಪಂಚೆಯೆಲ್ಲ ಒದ್ದೆಯಾಗಿದ್ದಕ್ಕೋ ಅವರಿಗೆ ಹರಿಜನರ ಮೇಲೆ ಸಿಟ್ಟು ಏರಿತು. ಹಾಳು ಸೂಳೆ ಮಕ್ಕಳು, ಒಲೆಯರ್ ಸವಾಸ ಮಾತ್ರ ಇನ್ನು ನಮಗೆ ಬೇಡ ಎಂದು ಕಾಲಿನ ಕೆಸರನ್ನು ಹುಲ್ಲಿಗೆ ತಿಕ್ಕುತ್ತಾ ಕಾಳೇಗೌಡ ರೇಜಿಗೆಯಲ್ಲಿ ಹೇಳಿದ. ಅವ್ರ ಸವಾಸಕ್ಕೆ ಹೋದವ್ರು ಯಾರು ಅದು ಮೊದಲು ಹೇಳು. ನಮ್ಮ ಪಾಡಿಗೆ ನಾವಿದ್ದರೂ ಪೊಲೀಸ್ನವರು ಕೇಸ್ ಹಾಕ್ತೀವಿ ಅಂದರೆ ನಾವಿನ್ನೇನು ಈ ಊರು ಬಿಟ್ಟು ಹೋಗೋದೊಂದೇ ಬಾಕಿ ಉಳಿದದ್ದು ಎಂದು ಸೀಗೇಗೌಡರು ಕಾಳೇಗೌಡನ ಮಾತಿಗೆ ಉತ್ತರಿಸಿ, ಯಾರು ಪುಕಾರ್ ಕೊಟ್ಟಿದ್ದಾರೆ ಅನ್ನೋದಾದರೂ ಗೊತ್ತಾದರೆ ಹೋಗಿ ಕೇಳ್ಬೋದು, ನಾವು ಅಂಥ ತಪ್ಪು ಏನು ಮಾಡಿದ್ದೇವಪ್ಪ ಅಂತ. ಅಲ್ಲ, ಇದು ಯಾರು ಕಿತಾಪತಿ ಇರ್ಬೋದು ಅಂತೀನಿ ಎಂದು ಗುಟ್ಟಾಗಿ ಸ್ವಾಗತದ ದಾಟಿಯಲ್ಲಿ ಯೋಚಿಸಿದರು. ನಮ್ಮೂರ್ನಾಗ ಇನ್ನೊಂದು ದನಕರ ಸತ್ರು ಬಂದು ಎತ್ತಿ ಹಾಕಿ ಅಂತ ಅವರಿಗೆ ಹೇಳ್ಕೂಡ್ದು ಎಂದು ಕೋಪದಿಂದ ಸುಬ್ಬೇಗೌಡ. ಇದನ್ನ ನಾವು ಖಂಡಿತ ಇಲ್ಲಿಗೆ ಬಿಡಬಾರ್ದು. ಪಂಚಾಯತಿಗೆ ಹಾಕಿ ಯಾರು ಪುಕಾರ್ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅಂತ 4 ಜನ ಕರೆಸಿ ವಿಚಾರಣೆ ಮಾಡಿಸಲೇಬೇಕು ಎಂದು ಕಾಳೇಗೌಡ ನಿರ್ಧಾರದ ಧ್ವನಿಯಲ್ಲಿ ಹೇಳಿದ. ಇದು ಕುಳ್ವಾಡಿ ಕರಿಯನ ಕೆಲಸ ಇರ್ಬೋದಾ ಅಂತ ನನಗೆ ಅನುಮಾನ. ಗದ್ದೆ ಹಾಳಾಗಿದ್ದಕ್ಕೆ ನಷ್ಟ ಕಟ್ಟಿ ಕೊಡ್ತಾರಂತೆ ಸರ್ಕಾರದವರು, ಅರ್ಜಿ ಕೊಡ್ತೀನಿ ಅಂತಿದ್ದ. ಏನು ಕೊಟ್ಟನೋ ಏನು ಸತ್ತನೋ. ಬರ್ದೋನೋ ಶಂಕರಪ್ಪ, ದಸ್ಕತ್ ಒತ್ತಿದೋನೋ ಕರಿಯ. ಪಂಚಾಯತಿ ಕರೆದು ವಿಚಾರಣೆ ಮಾಡಿದರೆ ಎಲ್ಲ ಹೊರಗೆ ಬರೋದು ಎಂದು ಭೈರಪ್ಪನು ಅದನ್ನು ಅನುಮೋದಿಸಿದ. ಅದಕ್ಕೆ ತಮ್ಮ ಅಸಮ್ಮತಿ ಸೂಚಿಸುತ್ತಾ ಸೀಗೇಗೌಡರು, ನೋಡ್ರೋ, ಪಂಚಾಯತಿಗೇನೋ ಬೇಡ, ಎಂಥದ್ದು ಬೇಡ. ಅಲ್ಲಿ ಮಾತಿಗೆ ಮಾತು ಬಂದು ಇನ್ನೇನಾದರೂ ಪುಕಾರಾದರೆ ಪಂಚಾಯತಿಗೆ ಬಂದವರು ಯಾರಾದರೂ ಒಂದು ದರಾಮು ಬಟ್ಟಿ ಶರಾಬು ಏರಿಸಿಕೊಂಡವರು ವಿಚಾರಣೆ ಮಾಡ್ತಾ ಒಂದೇಟ್ ಹೊಲೆಯರಿಗೆ ಹೊಡೆದ್ರು ಅಂತ ಇಟ್ಕೋ, ಮತ್ತೆ ಪುಕಾರ್ ಬರೋದು ಯಾರ ತಲೆಗೆ? ನಮಗೆ ತಾನೇ. ಅದಕ್ಕೆ ನಮ್ಮ ಪಾಲಿಗೆ ಆ ಸೂಳೆ ಮಕ್ಕಳು ಸತ್ತೋದ್ರು ಅಂತ ತಿಳ್ಕೊಂಡು ದೂರ ಇದ್ಬಿಡೋದೇ ವಾಸಿ ಎಂದು ಸಲಹೆ ಕೊಟ್ಟರು. ಬೆಳಗಾಗುತ್ತಿತ್ತು. ಗಾಳಿ ನಿಶ್ಚಲವಾಗಿತ್ತು. ಮರದ ಒಂದು ಎಲೆಯೂ ಹಲಗಾಡುತ್ತಿರಲಿಲ್ಲ. ಗದ್ದೆ ಬೈಲಿಂದ ಕಾಡೊಳಗೆ, ಕಾಡಿನೊಳಗಿಂದ ಗದ್ದೆ ಬಯಲಿಗೆ ಏರೇರಿ ಇಳಿದಿದ್ದ ಅಂಕುಡೊಂಕಿನ ಕಾಲು ಹಾದಿಯಲ್ಲಿ ನಡೆಯುತ್ತಿದ್ದ ಅವರಿಗೆ ಮುಸುಕಿದ್ದ ಮಂಜಿನಲ್ಲೇ ಗದ್ದೆಗಳು ದೂರದವರೆಗೆ ಹೊಂಬಣ್ಣ ಹೊತ್ತು ತಲೆಬಾಗಿ ನಿಂತಿದ್ದು ಕಾಣಿಸಿತು. ಕಾಡಿನಿಂದ ಬುರ್ರನೆ ಹಾರಿದ ಲಕ್ಷಾಂತರ ಗಿಳಿಗಳು ಅಕ್ಷತೆ ಎರಚಿದಂತೆ ಗಗನಕ್ಕೆ ಚಿಮ್ಮಿ ಕೀ ಕೀ ಎಂದು ಕೂಗುತ್ತಾ ಕಣ್ಮರೆಯಾದವು. ರಾತ್ರಿಯೆಲ್ಲ ಹಣ್ಣಿನ ಮರದಲ್ಲಿ ಜೋತುಕೊಂಡು ಹೊಟ್ಟೆ ತುಂಬಿಸಿಕೊಂಡಿದ್ದ ತೊಗಲು ಬಾವಲಿಗಳು ರೆಕ್ಕೆಗಳನ್ನು ನಿಧಾನವಾಗಿ ಬಡಿಯುತ್ತಾ ಭಾರವಾದ ಹೊಟ್ಟೆ ಹೊತ್ತುಕೊಂಡು ಎತ್ತಲೋ ಗೊತ್ತು ಕೂರುವ ಜಾಗದತ್ತ ಹೊರಟಿದ್ದವು.
ದೂರದಲ್ಲಿ ಹೆಂಚಿನಿಂದ ಹೊಗೆ ಹೇಳುತ್ತಿದ್ದ ಕಿರುಗೂರಿನ ಮನೆಗಳು ಅವರಿಗೆ ಕಾಣುವ ಹೊತ್ತಿಗೆ ಮಂಜಿನ ಮುಸುಗನ್ನು ಸೀಳಿ ಸೂರ್ಯನ ಹಳದಿ ಕಿರಣಗಳು ಊರನ್ನು ಮುಸುಗಿದವು. ಐವರಿಗೂ ಇದ್ದಕ್ಕಿದ್ದಂತೆ ಊರಿನ ಮೇಲೆ ಮಮತೆ ಹುಕ್ಕಿತು. ಎಲ್ಲರ ತಪ್ಪುಗಳು ಕ್ಷಮಾರ್ಹವಾಗಿ ಕಂಡವು. ಊರು ಬಿಟ್ಟು ಎಷ್ಟೋ ದಿನಗಳಾದಂಥವರಂತೆ, ಬಹುದೂರ ಹೋಗಿದ್ದವರಂತೆ ಸರಸರ ಊರಿನತ್ತ ಹೆಜ್ಜೆ ಹಾಕಿದರು. ಆದರೆ ಊರು ತೀರಾ ಹತ್ತಿರವಾದಾಗ ಸೂರ್ಯೋದಯ ಅವರಲ್ಲಿ ಉಂಟು ಮಾಡಿದ್ದ ಉನ್ಮೇಷ ಇಂಗಿತ ತೊಡಗಿತು. ಕೊಟ್ಟಿಗೆಯಿಂದ ಅಟ್ಟಿದ್ದ ದನಗಳು, ಎಮ್ಮೆಗಳು ಇನ್ನೂ ನಿದ್ದೆ ಗುಂಗಿನಲ್ಲಿದ್ದಂತೆ ಕಣ್ಮುಚ್ಚಿಕೊಂಡು ಮೆಲುಕು ಹಾಕುತ್ತಾ ನಿರ್ಲಿಪ್ತವಾಗಿ ನಡೆದು ಹೋದವು. ಅವುಗಳ ಹಿಂದೆಯೇ ಕೈಯಲ್ಲಿ ಚಾಟರಿ ಬಿಲ್ಲು ಹಿಡಿದು ದನ ಕಾಯುವ ಹುಡುಗರು ಸಿಳ್ಳೆ ಹೊಡೆಯುತ್ತಾ ಬಂದರು. ಮನೆಗಳ ತಣಿಂದ ಬಂದ ಕುಟ್ಟುವ ಸದ್ದು, ಕಡೆಯುವ ಕಲ್ಲಿನ ಗಡಬಡ ಸದ್ದು ಕೇಳಿಸಿತು. ಎಲ್ಲ ತನ್ನ ಪಾಡಿಗೆ ತಾನು ಯಥಾಪ್ರಕಾರ ನಡೀತಿದೆ. ತಾವು ಹುಟ್ಟುವ ಮೊದಲು ಹೀಗೆ ಇತ್ತು, ತಾವು ಸತ್ತ ಮೇಲೂ ಹೀಗೆ ಮುಂದುವರಿಯುತ್ತದೆ. ತಾವು ಇದ್ದರೆಷ್ಟು ಸತ್ತರೆಷ್ಟು, ತಮಗಾದ ಘೋರ ಅವಮಾನ ದೌರ್ಜನ್ಯಗಳು ತಮಗಷ್ಟೇ ಸೀಮಿತ ಎಂದೆನಿಸಿತು ಅವರಿಗೆ. ಅವರ ಮುಖ, ಉಬ್ಬು, ಮೀಸೆ, ತಲೆಗೂದಲು ಮೇಲೆಲ್ಲ ಮಂಜು ಬೆಳ್ಳಗೆ ಕುಳಿತು ವಿಚಿತ್ರವಾಗಿ ಕಾಣುತ್ತಿದ್ದ ಅವರನ್ನು ಯಾರೋ ಹೊಸಬರೆಂಬರಂತೆ ದನಗಾಯಿಗಳು ನೋಡಿದರು. ಮನೆಗಳಿಂದ ಉಕ್ಕುತ್ತಿದ್ದ ಹೊಗೆ, ಕೆಮ್ಮಿನ ಶಬ್ದ, ಸುತ್ತಿಕೊಂಡು ಬೆಚ್ಚಗೆ ಮಲಗಿದ್ದ ನಾಯಿಗಳ ನಿದ್ದೆ ಎಲ್ಲ ಒಂದು ಬಗೆಯ ಅಸಾಧಾರಣ ಔದಾಸೀನ್ಯಕ್ಕೆ ಪ್ರತಿಮೆಗಳಾದವು. ಮಾರಾಸಿದ್ದ ಭೈರಪ್ಪನ ಮನೆ ಎದುರು ಬಿದ್ದಿದ್ದ ಹೆಬ್ಬಲಸಿನ ಮರದಲ್ಲಿ ಸಿಕ್ಕಿಕೊಂಡಿದ್ದ ಗರಗಸ ತೆಗೆಯಲು ಏನೇನೋ ಪ್ರಯತ್ನ ನಡೆಸಿದರು. ಅವರನ್ನು ನೋಡಿದ ಕೂಡಲೇ ಬೇಸರದಲ್ಲಿದ್ದ ಭೈರಪ್ಪನಿಗೆ ಏಕೋ ಸಿಟ್ಟೇ ಬಂತು. ಮಾರಾಯ, ಆ ಕೆಲಸ ಅಲ್ಲಿ ನಿಲ್ಲಿಸಿ, ನನ್ನ ಗರಗಸ ನಾನು ಹೇಗಾದರೂ ತೆಕ್ಕೋತೀನಿ. ನೀವು ನಮ್ಮನ್ನು ಉದ್ಧಾರ ಮಾಡಿ ಸಾಕು ಎಂದು ಮುಖ ಮುರಿಯುವಂತೆ ಅವರಿಗೆ ಅಂದ. ಬೆಳಿಗ್ಗೆ ಎದ್ದ ಕೂಡಲೇ ಇವತ್ತು ಹೇಗಾದರೂ ಮಾಡಿ ಮರದಿಂದ ಗರಗಸ ತೆಗೆಯಲೇಬೇಕೆಂದು ದೃಢ ನಿರ್ಧಾರದಲ್ಲಿ ಬಂದಿದ್ದ ಮಾರಾಸಿದ್ದರಿಗೆ ಭೈರಪ್ಪ ಸಟ್ಟನೆ ಅಂದ ಮಾತಿನಿಂದ ತುಂಬ ಅವಮಾನ ಆಯಿತು. ಕೆಲಸ ನಿಲ್ಲಿಸಿ ಒಂದು ಕ್ಷಣ ಇಬ್ಬರು ಭೈರಪ್ಪನನ್ನು ಮಿಕಿ ನೋಡಿದರು. ಮೊನ್ನೆ ತಾನೇ ಆ ಮರ ಒಂಚೂರು ತುಂಡು ಹಾಕಿ ಕೊಯ್ದುಕೊಟ್ಟು ಪುಣ್ಯ ಕಟ್ಕೊಳ್ರೋ ಎಂದು ಗೋಗೆರೆದು ಕೇಳಿಕೊಂಡಿದ್ದ ಭೈರಪ್ಪ ಇದ್ದಕ್ಕಿದ್ದಂತೆ ಧೋರಣೆ ಬದಲಿಸಿ, ನೀವು ಉದ್ಧಾರ ಮಾಡಿ ಸಾಕು ಅಂದಿದ್ದು ಅವರಿಬ್ಬರಿಗೂ ಅರ್ಥವಾಗಲಿಲ್ಲ. ಮರು ಮಾತಾಡದೆ ತಮ್ಮ ಕೆಲಸ ನಿಲ್ಲಿಸಿ ಕೇರಿ ಕಡೆಗೆ ನಡೆದರು. ಏನೋ ಈ ಗೌಡನಿಗೆ ಬುದ್ಧಿ ನಿಯತ್ನಾಗಿ ಇರೋ ಹಾಗೆ ಕಾಣ್ತಿಲ್ಲ ಕಣೋ. ದಿನಕ್ಕೊಂದೊಂದು ಥರ ಮಾತಾಡೋಕ್ಕೆ ಶುರು ಮಾಡಿದ್ದಾನೆ ತಿಕ್ಲು ಗೌಡ ಎಂದು ಕೊಂಚ ದೂರ ನಡೆದು ಬಂದ ಮೇಲೆ ಸಿದ್ಧ ಮಾರನಿಗೆ ಹೇಳಿದ. ಪೊಲೀಸ್ನವರು ಕರ್ಕೊಂಡು ಹೋಗಿ ಎಂತ ಮಾಡಿದ್ರೋ ಏನೋ ಬೆಳತನಕ ಕೂರಿಸಿ ಈಗ ಬಿಟ್ಟಿದ್ದಾರೆ. ಆ ಸಿಟ್ನಾಗೆ ಕೂಗಾಡಿದ್ನೋ ಏನು ಕಣೋ. ಆ ಗೌಡನ ಬಾಯಿ ಸ್ವಲ್ಪ ದುಡುಕು. ಈ ಊರಿನಾಗೆ ಇನ್ಯಾರಿದ್ದಾರೆ ಅವನಿಗೆ ಮರ ತುಂಡು ಮಾಡಿ ಕೊಡೋದಕ್ಕೆ? ಅದು ನಾವು ಅರ್ಧ ಕುಯ್ದು ಬಿಟ್ಟಿರೋದಕ್ಕೆ ಬೇರೆಯವರು ಕೈ ಹಾಕ್ತಾರಾ? ಮತ್ತು ದಮ್ಮಯ್ಯ ಅಂತ ಬರ್ತಾನೆ ತಗ ಎಂದು ಸಿದ್ಧನಿಗೆ ಸಮಾಧಾನ ಹೇಳುವಂತೆ ಮಾತಾಡಿದ್ದನ್ನು ನೋಡಿ ಸಿದ್ಧನ ಸಿಟ್ಟು ಮಾರನ ಮೇಲೆ ತಿರುಗಿತು. ಪೊಲೀಸ್ನವ್ರ ಮೇಲೆ ಸಿಟ್ಟಿದ್ರೆ ಟೇಷನ್ನಲ್ಲಿ ತೋರಿಸ್ಲಿ, ಅಲ್ಲಿ ಮಾತಾಡಿದರೆ ತಿಕ್ಕದ ಮೇಲೆ ಒತ್ತ ಬೀಳ್ತವೆ ಅಂತ ಇಲ್ಲಿ ಹಾರಾಡಬೇಕಾ? ಮುಕ್ಳಿ ಬಗ್ಸಿ 3 ದಿನ ಕುಯ್ದವಲ್ಲ ಮರನ, ಇವು ನಜ್ಜ ಕೊಡ್ತಾನ ಸಂಬಳ. ಮತ್ತೊಂದು ಸಾರಿ ಮರ ಕುಯ್ಕೊಂಡು ಅಂತ ಬಂದರೆ ಅವನುಂಟು ನೀನುಂಟು, ನನ್ನ ತಂಟೆಗೆ ಮಾತ್ರ ಬರಬೇಡ ಎಂದು ರೇಗಿದ. ಹೀಗಾಗಿ ಪುಟ್ಟಹಳ್ಳಿ ಕಿರುಗೂರಿನೊಳಗಿದ್ದ 3-4 ಮನೆ ಒಕ್ಕಲಿಗರಿಗೂ 4-5 ಮನೆ ಹರಿಜನರಿಗೂ ಸಂಬಂಧ ಬಿಗಡಾಯಿಸಿಕೊಳ್ಳತೊಡಗಿತು. ಆದರೆ ಎಲ್ಲರೂ ಬಡವರಾಗಿದ್ದ ಆ ಹಳ್ಳಿಯಲ್ಲಿ ಆರ್ಥಿಕ ಅವಲಂಬನೆ ಪರಸ್ಪರ ಹೆಚ್ಚಿಲ್ಲದಿದ್ದ ಕಾರಣ ಮಿಕ್ಕಲ್ಲಿಯಂತೆ ಕೂಡಲೇ ವಿಕೋಪಕ್ಕೆ ಹೋಗುವ ಆಸ್ಫೋಟಕ ಪರಿಸ್ಥಿತಿ ಉಂಟಾಗಲಿಲ್ಲ. ಜೊತೆಗೆ ಇದಕ್ಕೆ ದಾನಮ್ಮನ ಗಾಳಿಯೂ ಒಂದು ಕಾರಣ. ಗಯ್ಯಾಳಿ ದಾನಮ್ಮ ಹಿಂದು ಮುಂದು ನೋಡದೆ ಅನಿಸಿದ್ದನ್ನೆಲ್ಲ ಅನ್ನುತ್ತಾ ಹೆಂಗಸರ ಮುಚ್ಚುಮರೆಯ ಅನಿಸಿಕೆಗಳಿಗೆ ಬಾಯಿ ಕೊಡಲಾರಂಭಿಸಿ ಕಿರುಗೂರಿನ ಹೆಂಗಸರೆಲ್ಲ ಕೇವಲ ಗಂಡಸರ ಸಮಾಧಾನಕ್ಕೆ ಅವಳು ಗಯ್ಯಾಳಿ ಎಂದು ಮೇಲೆ ದೂಷಿಸಿದರೂ ಒಳಗೆ ಅವಳಲ್ಲಿ ತಮ್ಮ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳತೊಡಗಿದ್ದರು. ಗಂಡಸರ ಮರ್ಜಿಗೆ ತಕ್ಕಂತೆ ಕುಣಿಯಲು ಅವರು ಯಾರೂ ತಯಾರಿರಲಿಲ್ಲ.
ಆದ್ದರಿಂದ ಇವರ ಜಾತಿ ಮನಸ್ತಾಪಗಳಿಗೆ ಹೆಂಗಸರಿಂದ ಸರಿಯಾದ ಪ್ರೋತ್ಸಾಹ ದೊರೆಯದೆ ಅದು ಕೇವಲ ಒಳಗುದಿಯಾಗಿ ಮುಂದುವರಿಯಿತು. ಮರ ಕುಯ್ತಿದ್ದ ಮಾರ ಸಿದ್ಧರನ್ನು ಕೆಲಸ ಬಿಡಿಸಿ ಕಳಿಸಿದ ನಂತರ ಆ ದಾಂಡಿಗ ಹೆಬ್ಬಲಸಿನ ಮರ ಹಾಗೇ ಬಿದ್ದಿತು. ಅದನ್ನು ಹೇಗಾದರೂ ಮಾಡಿ ತುಂಡು ಹಾಕಿಸಿ ಅದರೊಳಗೆ ಸಿಕ್ಕಿಬಿದ್ದಿದ್ದ ತನ್ನ ಅಡ್ಡಮುರಿ ಗರಗಸ ತೆಗೆಸಬೇಕೆಂದು ಭೈರಪ್ಪ ಪೇಟೆಯೆಲ್ಲ ಹುಡುಕಾಡಿ ಸೋನ್ಸ್ ಎಂಬ ಕ್ರಿಶ್ಚಿಯನ್ ಒಬ್ಬನನ್ನು ಕರೆದುಕೊಂಡು ಬಂದ. ಮರ ಕುಯ್ಯುವುದರಲ್ಲಿ ನಿಷ್ಣಾತನಾದ ಅವನು ಮರ ಮುಟ್ಟಿದರೆ ಸಾಕು, ಅದು ಅವನು ಹೇಳಿದಂತೆ ಕೇಳ್ತದೆ ಎಂದು ಸಾಮಿಲ್ ಸಾವುಕಾರ ಕೃಷ್ಣೇಗೌಡರು ರಾತ್ರೋರಾತ್ರಿ ಕಳ್ನಾಟ ಕುಯ್ದು ಸಾಗಿಸಲು ಯಾವಾಗಲೂ ಇವನನ್ನೇ ಕರೆದೊಯ್ಯುತ್ತಾರೆಂದೂ ಸೋನ್ಸ್ಗೆ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ ಮಲಯಾಳಿಯ ಭೈರಪ್ಪನ ಬಳಿ ಶಿಫಾರಸು ಮಾಡಿದ. ಮರ ಕುಯ್ಯುವುದರಲ್ಲಿ ಅವನಿಗಿದ್ದ ಮಂತ್ರಶಕ್ತಿಯನ್ನು ಕೇಳಿದ ಮೇಲೆ ಭೈರಪ್ಪ ಅವನಿಗೆ ಒಂದು ಪಲ್ಲ ಭತ್ತ ಕೊಡುವುದಾಗಿ ಒಪ್ಪಿ ಅವನನ್ನು ಕರೆತಂದಿದ್ದ. ನೋಡಿದರೆ ನಗು ಬರುವಂತಿದ್ದ ಆ ಇಬ್ಬರು ನರಪೇತಲ ನಾರಾಯಣರು ಎಮ್ಮರಗಳನ್ನು ಉರುಳಿಸಿ ಕೊಯ್ದು ಸಾಗಿಸುತ್ತಾರೆಂದು ಯಾರೂ ನಂಬಲು ಸಾಧ್ಯವಿರಲಿಲ್ಲ. ಮಲಯಾಳಿ ವಿವರಿಸಿದಂತೆ ಅವನಿಗೇನಾದರೂ ಮಂತ್ರಶಕ್ತಿ ಇದ್ದರೆ ಮಾತ್ರ ಅವನಿಗೆ ಸಾಧ್ಯವಿತ್ತೇ ವಿನಃ ಅವನ ಸ್ವಶಕ್ತಿಯ ಬಗ್ಗೆ ಭೈರಪ್ಪನಿಗೆ ಏನೇನೂ ನಂಬಿಕೆ ಇರಲಿಲ್ಲ. ತನ್ನ ಮನೆ ಎದುರು ಬಿದ್ದಿದ್ದ ಮರದ ಭೀಮಾಕಾರವನ್ನು ಸೋನ್ಸ್ ಮತ್ತು ಮಲಯಾಳಿಗಳೆದುರು ಕಲ್ಪಿಸಿಕೊಂಡ ಭೈರಪ್ಪ ಧೈರ್ಯ ಮಾಡಿ ಅವರನ್ನು ಕರೆತಂದಿದ್ದುದು ಅವನಿಗೆ ಪವಾಡಗಳಲ್ಲಿ ನಂಬಿಕೆ ಇದ್ದುದರಿಂದಲೇ ಹೊರತು ಅವರ ಕಸುಬುದಾರಿಕೆಯನ್ನು ನಂಬಿ ಖಂಡಿತ ಅಲ್ಲ. ಅವರಿಬ್ಬರು ಊರಿಗೆ ಆಗಮಿಸಿದ್ದು ಮಾರಾಸಿದ್ದರಿಗೆ ತೀವ್ರ ಅಸಂತೋಷಕ್ಕೆ ಕಾರಣವಾಯಿತು. ತಮಗೆ ಸಿಗಬೇಕಾದ ಭತ್ತ ಅವರಿಗೆ ಹೋಯ್ತಲ್ಲ ಎನ್ನುವುದಕ್ಕಿಂತ ತಾವು ಊರಿಗೆ ಅನಗತ್ಯ ಆದವೆಲ್ಲ ಎಂದೆನಿಸಿ ಬೇಸರವಾಯಿತು. ಸೋನ್ಸ್ ಮತ್ತು ಮಲಯಾಳಿಗಳಿಬ್ಬರೂ ತಮ್ಮ ಕಸುಬುದಾರಿಕೆಯ ಬಗ್ಗೆ ಕಂಠಾಪಟ್ಟೆ ಬಡಾಯಿ ಕೊಚ್ಚಿಕೊಂಡರು. ಎಂತೆಂಥ ಮರಗಳನ್ನು ಯಾವ ಯಾವ ದಿಕ್ಕಿಗೆ ಹೇಗೆ ಬೀಳಿಸಿದ್ದೆವೋ, ತಮ್ಮ ಕಸುಬುದಾರಿಕೆ ನೋಡಿ ಸಾಮಿಲಿನ ಸಾಹುಕಾರರು ಎಷ್ಟೆಷ್ಟು ಇನಾಮು ಕೊಟ್ಟರು ಎಂದು ಭೈರಪ್ಪನಿಗೆ ಸತತವಾಗಿ ಕೊರೆದರು. ಅವರ ಬಡಾಯಿಯ ಪರಮಾವಧಿ ಎಂದರೆ ಕೃಷ್ಣೇಗೌಡರ ಆನೆ ಸಹ ತಳ್ಳಲಾರದೆ ಸೋತು ನಿಂತ ದಿಮ್ಮಿಯನ್ನು ಸೋನ್ಸ್ ಚಂಗನೆ ಲಾರಿ ಮೇಲೆ ನೆಗೆಯುವಂತೆ ಮಾಡಿದ್ದು. ಮರ ಕುಯ್ದು ಬೀಳಿಸುವುದರಲ್ಲೇ ಇಷ್ಟೊಂದು ಸೂಕ್ಷ್ಮ ಕಲೆಗಾರಿಕೆ ಇದ್ದಿತೆಂದು ಭೈರಪ್ಪ ಊಹಿಸಿಯೂ ಇರಲಿಲ್ಲ. ಇಷ್ಟೆಲ್ಲ ಟೇಂಕಾರ ಮಾಡಿಕೊಂಡು ಬಂದ ಅವರು ಭೈರಪ್ಪನ ಮನೆ ಎದುರು ಮಲಗಿದ್ದ ಬೆಟ್ಟದಂತಹ ಮರ ನೋಡಿದಾಗ ಮಾತ್ರ ಸ್ವಲ್ಪ ಗಾಬರಿಯಾದರು. ಮರ ತುಂಬ ದೊಡ್ಡದೆಂದು ಭೈರಪ್ಪ ಮೊದಲೇ ಮುನ್ಸೂಚನೆ ಕೊಟ್ಟಿದ್ದ. ಆದರೂ ಅವರು ಅದು ಇಷ್ಟು ದೊಡ್ಡದೆಂದು ಊಹಿಸಿರಲಿಲ್ಲ. ಜೊತೆಗೆ ಅದು ಹಿಂಡಿ ಇಟ್ಟ ಬಟ್ಟೆಯಂತೆ ನುಲಿದುಕೊಂಡಿದ್ದ ಮರ. ಅರರೆ, ಇದು ಸುತ್ತಿನ ಸುಳಿ ಮರ, ಇದನ್ನು ನೀವು ನಮ್ಗೆ ಹೇಳಲೇ ಇರಲಿಲ್ಲ. ಈ ಮರ ತುಂಡು ಹಾಕೋದಕ್ಕೆ ಡಬ್ಬಲ್ ಕೆಲಸ ಹಿಡಿಯುತ್ತೆ ಎಂದು ಸೋನ್ಸ್ ಮೆಲ್ಲಗೆ ತಕರಾರು ತೆಗೆದ. ನಮಗೆ ಅದೆಲ್ಲ ಏನು ಗೊತ್ತಾಗುತ್ತೆ ಮೇಸ್ತ್ರಿ, ಮರ ಅಂದರೆ ಮರ, ಅದಕ್ಕೆ ಸುತ್ತಿರೋದು ಇವೆಲ್ಲ ಕಸುಬ್ದಾರರೇ ಹೇಳಬೇಕು ಎಂದು ಭೈರಪ್ಪ ಚೌಕಾಸಿಗೆ ರೆಡಿಯಾದ. ಡಬಲ್ ಕೆಲಸ ಎಂದಮೇಲೆ ಡಬಲ್ ಭತ್ತಕ್ಕೆ ಇವನು ಉಪಾಯ ಮಾಡುತ್ತದೆನೆಂದು ತಿಳಿದ. ಇದು ಭಾರೀ ಹಳೆ ಮರ, ಇದಕ್ಕೆ ಒಳಗೆ ಗರ್ಭ ಬಂದಿರುತ್ತೋ ಏನೋ ಎಂದು ಮಲಯಾಳಿ ಸೋನ್ಸ್ನ ತಕರಾರುಗಳಿಗೆ ಇನ್ನಷ್ಟು ಕೊಂಕು ಸೇರಿಸಿದ. ನಾವೇನೋ ಕುಯ್ತೀವಪ್ಪ, ನಾವು ಹಿಡಿದ ಕೆಲಸ ಬಿಡೋದಿಲ್ಲ, ನಮಗಿದರಲ್ಲಿ ಒಂದು ಪೈಸಾ ಪ್ರಾಫಿಟ್ಟು ಬೇಡ, ನಿಮಗೆ ಒಂದು ಉಪಕಾರ ಮಾಡುವ ಅಂತ ನಾವು ಬಂದಿರೋದು. ಆದರೆ ಕೆಲಸ ತುಂಬ ಬಿಗಿ ಆದರೆ ನೀವು ನೋಡಿ ಮಾಡಿ ಭತ್ತ ಕೊಡಬೇಕು, ಮತ್ತೆ ನಾವು ಆಡಿದ್ದೇ ಕೊನೆ ಮಾತು ಅಂತ ಹೇಳಿ ಸೋಲಿಸಬಾರ್ದು ಎಂದು ಹೇಳುತ್ತಾ ತನ್ನ ಅಧೈರ್ಯ ತೋರಿಸಿಕೊಳ್ಳದೆ ಸೋನ್ಸ್ ಮರದಲ್ಲಿ ಅರ್ಧಕ್ಕೆ ಸಿಕ್ಕಿಕೊಂಡಿದ್ದ ಗರಗಸ ನೋಡಿ, ಅಡ್ನಾಡಿ ಸೂಳೆ ಮಕ್ಕಳು ಕೈಗೆ ಗರಗಸ ಕೊಟ್ಟಿದ್ದು ನಿಮ್ಮ ಮೊದಲನೇ ತಪ್ಪು. ಕೆಳಗೆ ಆಪು ಕೊಟ್ಕೊಳ್ಳದೆ ಇಂಥ ಮರ ಕುಯ್ಯೋದಕ್ಕೆ ಕಸುಬು ಗೊತ್ತಿದ್ದವನು ಯಾವನಾದರೂ ಕೈ ಹಾಕ್ತಾನ? ಈಗ ನಮಗೆ ಒಂದಕ್ಕೆ ಎರಡು ಕೆಲಸ ಆಯ್ತಲ್ಲ, ಈ ಗರಗಸ ಸಿಕ್ಸೋದವನು ಯಾವನು ಕರ್ಕೊಬನ್ನಿ, ಕೇಳ್ತೀನಿ ಗರಗಸ ತೆಗೆಯೋದಕ್ಕೆ ಸಂಬಳ ಕೊಡ್ತೀಯಾ ಅಂತ ಎಂದು 108 ಥರದಲ್ಲಿ ಹಿಂದೆ ಕೆಲಸ ಹಿಡಿದವರನ್ನು ಅಂದು ಹೀಯಾಳಿಸಿದ. ಗರಗಸ ಸಿಗಿಸಿದವರು ಹರಿಜನರೆಂದು ತಿಳಿದ ಮೇಲಂತೂ ನೋಡಿ, ದೇವರು ಒಂದೊಂದು ಕೆಲಸಕ್ಕೆ ಒಂದೊಂದು ಜಾತಿ ಮಾಡಿದ್ದಾನೆ, ಅದು ಬಿಟ್ಟು ಬೇರೆದಕ್ಕೆ ಕೈ ಹಾಕಬಾರ್ದು. ನಾವು ಈಗ ಅಕ್ಕಸಾಲಿ ಕೆಲಸ ಮಾಡ್ತೀನಂತ ನಿಮ್ಮ ಹೆಂಡತಿ ತಾಳಿ ಸರ ತಗೊಂಡು ಚಿನ್ನ ಕಾಸಿದ್ರೆ ಏನಾಗುತ್ತೆ ಹೇಳಿ ಎಂದು ತನ್ನ ವಾದದ ಸಮರ್ಥನೆಗೆ ಭೈರಪ್ಪನಿಗೂ ಪಕ್ಕ ನಿಂತಿದ್ದ ಸುಬ್ಬೇಗೌಡನಿಗೂ ಪ್ರಶ್ನೆ ಹಾಕಿದ. ಭೈರಪ್ಪನು ಸುಬ್ಬೇಗೌಡನು ಸೋನ್ಸ್ ಪ್ರಶ್ನೆಗಳಿಗೆ ಯೋಚಿಸಿ ಉತ್ತರ ಹೇಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಅವರಿಗೆ 3 ಹಗಲು
3 ರಾತ್ರಿ ಬಿರುಗಾಳಿ ಬೀಸಿದ ನಂತರ ನಡೆದ ಘಟನಾವಳಿಗಳ ದೆಸೆಯಿಂದ ತಲೆ ರೋಸಿ ಹೋಗಿತ್ತು. ಯಾಕೆ ಏನು ಎಂದು ಹೇಳದೆ ಪೊಲೀಸಿನವರು ಸ್ಟೇಷನ್ಗೆ ಒಯ್ದಿದ್ದು. ಅಲ್ಲಿ ಇದ್ದಕ್ಕಿದ್ದಂತೆ ಹೆಸರು ಕುಲ ಗೋತ್ರಗಳನ್ನು ಕಳೆದುಕೊಂಡು ಪಶುಗಳಂತೆ ಲಾಕಪ್ಪಿನೊಳಗೆ ಹೋಗಬೇಕಾದದ್ದು. ಪಕ್ಕದ ರೂಮಿನಿಂದ ಕೇಳಿದ ಭೀಕರ ಚೀತ್ಕಾರಗಳು, ಒಡೆಯಲೆಂದೇ ಕುಡಿದು ಬಂದ ಪೊಲೀಸರು ಮತ್ತೆ ಇದ್ದಕ್ಕಿದ್ದಂತೆ ಒಳಗೆ ಹೋದಷ್ಟೇ ನಿಷ್ಕಾರಣವಾಗಿ ಅಲ್ಲಿಂದ ಹೊರಬಂದು ದೊರೆತ ಮುಕ್ತಿ, ಇವೆಲ್ಲ ಅವರಿಗೆ ಒಂದು ಆಧ್ಯಾತ್ಮಿಕ ಅನುಭೂತಿಯಂತಾಗಿ ತಮ್ಮ ಜೀವ ಮತ್ತು ಜೀವನ ಕೇವಲ ಆಕಸ್ಮಿಕ ಎಂದೆನಿಸತೊಡಗಿತ್ತು. ಸೋನ್ಸ್ ಪ್ರಶ್ನೆಗಳಿಗೆ ಏನೂ ಉತ್ತರಿಸದೆ ತಲೆಯಾಡಿಸಿ ನಿರಾಸಕ್ತರಾಗಿ ನಿಂತಿದ್ದರು. ಸೋನ್ಸ್ ಮತ್ತು ಮಲಯಾಳಿ ತಮ್ಮ ಯೋಗ್ಯತೆಗೆ ಮೀರಿ ಬಡಾಯಿ ಕೊಚ್ಚಿದರೂ ಅವರಿಗೆ ಕೆಲಸವು ಸಾಕಷ್ಟು ಗೊತ್ತಿತ್ತು. ಮರದ ಅಡಿಗೆ, ಬಡಿಗೆ, ಗಟ್ಟ ಇತ್ಯಾದಿಗಳನ್ನೆಲ್ಲ ಇಟ್ಟು ಮೀಟಿ ಒಡೆದು ಏನೇನೋ ಮಾಡಿ ಅದರ ಬಾಯನ್ನು ಕೊಂಚ ಕಳೆಸುವುದರಲ್ಲಿ ಸಫಲರಾದರು. ಅದರ ಬಾಯಿಗೆ ಚಾಣ ಹೊಡೆದು ಗರಗಸ ಹತ್ತಿದ್ದ ಅಲುಗಾಡುವಂತೆ ಮಾಡಿ ಸುತ್ತ ನಿಂತಿದ್ದ ಮಾರ, ಕರಿಯ, ಸಿದ್ದ, ಕಾಳೇಗೌಡ ಎಲ್ಲರೂ ಬೆಕ್ಕಸ ಬೆರಗಾಗುವಂತೆ ಗರಗಸ ಹೊರ ತೆಗೆದರು. ಆಮೇಲೆ 1 ಗಂಟೆ ಅಲ್ಲಿ ನಿಂತಿದ್ದವರೆಲ್ಲ ಸೋನ್ಸ್ ಬಡಾಯಿಯನ್ನು ಕೇಳಬೇಕಾಯಿತು. ಕಿರುಗೂರಿನ ಹರಿಜನರಿಗೆ ಒಕ್ಕಲಿಗರು ಅವರನ್ನು ದೂರ ಮಾಡುತ್ತಿರುವುದು ಗಮನಕ್ಕೆ ಬಂದಿತ್ತು. ಅವರನ್ನು ಓಡಿಸಿ ಬೇರೆಯವ ಬಂದು ಗರಗಸ ತೆಗೆದಿದ್ದು ಅವರ ಆತ್ಮಗೌರವಕ್ಕೆ ಧಕ್ಕೆಯಾಗಿತ್ತು. ಅವರೂ ಸಹ ದೂರಾದರು.